ಡೆವಿಲ್ ಎಂಬುದು ಪ್ರಕಾಶ್ ಬರೆದು ನಿರ್ದೇಶಿಸಿದ ಮತ್ತು ಶ್ರೀ ಜೈಮಾತಾ ಕಂಬೈನ್ಸ್ ಮತ್ತು ವೈಷ್ಣವ್ ಸ್ಟುಡಿಯೋಸ್ ಅಡಿಯಲ್ಲಿ ನಿರ್ಮಿಸಲಾದ ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಚಿತ್ರವಾಗಿದೆ. ಇದರಲ್ಲಿ ದರ್ಶನ್ ನಾಯಕನಾಗಿ ನಟಿಸಿದ್ದಾರೆ. ರಚನಾ ರಾಯ್, ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್ ಮತ್ತು ಶರ್ಮಿಳಾ ಮಾಂಡ್ರೆ ಪ್ರಮುಖ ಪಾತ್ರದಲ್ಲಿದ್ದಾರೆ. ಚಿತ್ರಕ್ಕೆ ಬಿ. ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿದ್ದಾರೆ ಮತ್ತು ಛಾಯಾಗ್ರಹಣವನ್ನು ಸುಧಾಕರ್ ಎಸ್. ರಾಜ್ ಮಾಡಿದ್ದಾರೆ. ಈ ಕಥಾಹಂದರವನ್ನು ಅಧಿಕಾರ, ಸೇಡು ಮತ್ತು ನಿಜವಾದ ಪ್ರೀತಿಯ ಸಾಹಸಗಾಥೆ ಎಂದು ವಿವರಿಸಲಾಗಿದೆ. ದರ್ಶನ್ ಒಬ್ಬ ನಿಗೂಢ ನಾಯಕನ ಪಾತ್ರವನ್ನು ನಿರ್ವಹಿಸುತ್ತಾರೆ. ಅವರ ಉದ್ದೇಶಗಳು ಪರಾಕಾಷ್ಠೆಯವರೆಗೂ ಅಡಗಿರುತ್ತವೆ. ನಿರೂಪಣೆಯು ರಾಜಕೀಯ ಒಳಸಂಚು, ವೈಯಕ್ತಿಕ ದ್ವೇಷಗಳು ಮತ್ತು ದೊಡ್ಡ ಪ್ರಮಾಣದ ಆಕ್ಷನ್ ಅನುಕ್ರಮಗಳನ್ನು ಸಂಯೋಜಿಸುತ್ತದೆ. ಪಾತ್ರವರ್ಗ: ದರ್ಶನ್, ರಚನಾ ರಾಯ್, ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ಶರ್ಮಿಳಾ ಮಾಂಡ್ರೆ, ರೋಜರ್ ನಾರಾಯಣ್, ಶೋಭರಾಜ್, ಶ್ರೀನಿವಾಸ್ ಪ್ರಭು, ತುಳಸಿ ಶಿವಮಣಿ. ಈ ಚಿತ್ರವನ್ನು ಅಧಿಕೃತವಾಗಿ 2 ನವೆಂಬರ್ 2023ರಂದು ಘೋಷಿಸಲಾಯಿತು ಮತ್ತು ಚಿತ್ರೀಕರಣವು 22 ಮಾರ್ಚ್ 2024ರಂದು ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ರೇಣುಕಾಸ್ವಾಮಿಯವರ ಕೊಲೆಗೆ ಸಂಬಂಧಿಸಿದಂತೆ ದರ್ಶನ್ ಅವರನ್ನು ಬಂಧಿಸಿದಾಗ 2024ರ ಮಧ್ಯದಲ್ಲಿ ಈ ಯೋಜನೆಗೆ ದೊಡ್ಡ ಹಿನ್ನಡೆಯಾಯಿತು. ಫೆಬ್ರವರಿ 2025ರಲ್ಲಿ ಚಿತ್ರೀಕರಣ ಪುನರಾರಂಭವಾಯಿತು. ದ ಡೆವಿಲ್ ಡಿಸೆಂಬರ್ 11, 2025ರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಈ ಚಿತ್ರವನ್ನು ಎಲ್ಲರೂ ಚಿತ್ರಮಂದಿರದಲ್ಲೇ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾವುದೇ ರೀತಿಯ ಪೈರಸಿ ಮಾಡಬೇಡಿ ಎಂದು ಬೇಡಿಕೊಳ್ಳುತ್ತೇನೆ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.